ಬಾಮ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದೆ. ನೋಡು, ಆ ಗುಡುಗು ಸಿಡಿಲಿನ ಆರ್ಭಟ ಪ್ರಾರಂಭಿಸಿದ್ದಾನೆ. ಬೇಗ ಮನೆ ಸೇರೋಣ ಭಾಮಗು. ಹೌದು, ಮನೆಯಲ್ಲಿ ಕೆಲಸ ತುಂಬಾ ಇರುತ್ತದೆ. ದಣಿದು ಬರುವ ಚಿಕ್ಕಪ್ಪನವರಿಗೆ ಊಟಕ್ಕೆ ಸಿದ್ಧತೆ ಮಾಡಿವೆ. ನಡಿ ಹೋಗೋಣ. ನಿಲ್ಲು. ಏ ಮಿಸ್ಟರ್, ಈ ಕಾಡು ಅಡವಿಯಲ್ಲಿ ಒಂಟಿ ಹೆಣ್ಣನ್ನು ಕಾಡಲು ಅದೇನು ನಿನ್ನ ಕಾರಣ? ಬಿಟ್ಟು ಬಿಡು ನಮ್ಮನ್ನು. ನನ್ನದೇನು ಕೆಲಸ? ಕಾಡು ಮೃಗಗಳು ವಾಸಿಸುವ ಈ ದಟ್ಟವಾದ ಹರ್ಯಾಣದಲ್ಲಿ ನಿನ್ನಂತ ತುಂಬುಗಲ್ಲದ ಅರಗಿಣಿಯರೊಂದಿಗೆ ಸಿಹಿ ಮಾತನಾಡುವುದು ನನ್ನ ಬಾಲ್ಯದ ಕಸುಬು. ಅಂತೆಯೇ ಸಮಯ ಸಾಧಿಸಿ ಅತಿ ಹೇಗವಾಗಿ ಬಂದೇ ವಾಯುಪುತ್ರನಂತೆ. ನಿನ್ನಂತ ದುಷ್ಟ ದುಶ್ಯಾಸನೊಂದಿಗೆ ನಮ್ದೇನ ಕೆಲಸ? ಕಾರಣ ದೀಪ ಗತಿಸಿ ಹೋದ ಘಟನೆಯನ್ನು ಮತ್ತೆ ಮರುಕಳಿಸುವುದರಿಂದ ಯಾವ ಅರ್ಥವಿಲ್ಲ. ಆ ಪ್ರಳಯ ರಾಜ ಬಂದ ಕೆಲಸಕ್ಕೆ ನಾನು ಬಂದಿರುವೆ. ಓಹೋ, ಆ ನೀಚ ಬಂದ ಕೆಟ್ಟ ಕೆಲಸಕ್ಕೆ ನೀನು ಬಂದಿರುವೆಯಾ? ಹಾಗಾದ್ರೆ ಅವನಿಗೆ ಚಪ್ಪಲಿಯಿಂದ ಸನ್ಮಾನ ಮಾಡಿಸಿಕೊಂಡಿದ್ದು ಗೊತ್ತಿಲ್ಲ ನಿನಗೆ? ದೀಪ, ಆ ದೊಡ್ಡಸ್ತಿಕೆ ದಣಿ ತನ್ನ ಘನತೆ ಗೌರವಕ್ಕೆ ಧಕ್ಕೆ ಬರುತ್ತದೆ ಎಂದು ನಡ ಮಧ್ಯದಲ್ಲಿ ಕೈ ಬಿಟ್ಟು ಹೋಗಿರಬಹುದು. ಆದರೆ ಈ ಬಂಟರು ಕೈ ಹಾಕಿದ ಕಾರ್ಯ ಈಡೇರುವವರೆಗೂ ಕಾಲು ಕಿತ್ತುವರಲ್ಲ, ನೆನಪಿರದೆ. ಕೈಗಳನ್ನು ಕಟ್ಟಿ ಹಾಕಿ ನಿನ್ನ ಕಣ್ಣೆದುರಿಗೆ ನಿನ್ನ ತಾಯಿ ಮೇಲೆ ತೀರಿಸಿಕೊಳ್ಳುವು ನಮ್ಮ ಛಲ. ಆಗ ನೋಡಿಕೋ ನಮ್ಮ ಬಲ. ರಣವಿಕ್ರಮ್, ಈ ಚೋಟುದ್ದಿರ ಬಚ್ಚನ ಜೊತೆ ಜಗಳ ಆಡುವುದು ಸರಿಯಲ್ಲ. ಇವನನ್ನು ನಾನು ಒತ್ತು ಒಯ್ತೇನೆ. ನಾನು ಬರುವಷ್ಟರಲ್ಲಿ ನಿನ್ನ ಕಾರ್ಯ ಮುಗಿಸಿಕೋ. ಪಾಪಿ, ಮರಣದ ಬೆದರಿಕೆ ಒಡ್ಡಿದರೆ ಅಂಜುಗಳನ್ನು ತಿಳಿದುಕೊಂಡಿರುವೆಯಾ? ಆ ಕತ್ತಿ ಮಟ್ಟಿ ಕಾಸಿಬಾಯಿ ತನ್ನ ಮಗುವಿನ ಕೈಕಾಲ ಕತ್ತರಿಸಿ ಚೆಲ್ಲಿದ್ರು ಕೂಡ ತನ್ನ ಪವಿತ್ರ ಶೀಲ ಉಳಿಸಿಕೊಂಡಳು. ಅಂತ ಗರತಿಯರ ನಾಡಿನಲ್ಲಿ ಹುಟ್ಟಿದವಳು ನಾನು. ಪಾಪಿ, ನನ್ನ ಮಗುವನ್ನು ಬಿಟ್ಟು ಬಿಡು. ನಿಜವಾದ ಗರಿತಿ, ನಿಜವಾದ ಗರಿತಿ ನೀನಾದರೆ ಆ ಕಾಶಿಬಾಯಿ ಚರಿತ್ರೆಯಂತೆ ನಡೆದುಕೊಳ್ಳುವೆಯಾ?
ಬಾ ದೀಪ, ಈ ಏಕಾಂತ ಸ್ಥಳದಲ್ಲಿ ನಮ್ಮ ಸರಸದ ಆಟವನ್ನು ನೋಡುವವರು ಯಾರಿಲ್ಲ. ಬೇಗ ಬಿಗಿದಪ್ಪಿ ಅಂಗ ಸುಖ ನೀಡುವ ದೀಪ. ದೀಪ, ಈ ಕಿರಾತಕ ಕಣ್ಣಿಟ್ಟ ಹೆಣ್ಣಿನ ಶೀಲವನ್ನು ಕುಕ್ಕಿ ಕುಕ್ಕಿ ತಿನ್ನಲು ಬಿಟ್ಟಿಲ್ಲ, ಯಾವತ್ತು ಬಿಟ್ಟು ಹೋಗಿಲ್ಲ. ದಟ್ಟಲ ಗಣ್ಣಿನ ಚಿಟ್ಟೆ, ಮುಗಿತು ನಿನ್ನ ಶೀಲದ ಕತೆ. ನನ್ನ ಕಾರ್ಯ ಸಂಪೂರ್ಣ ಮುಗಿತು. ಈಗ ನಿನ್ನ ಕಾರ್ಯವನ್ನು ಮುಂದುವರಿಸು. ತೆಗೆದುಕೋ ಈಸದ ಬಾಟಿಲನ್ನು ಮತ್ತು ಈ ಚೀಟಿಯನ್ನು. ಆಯ್ತು ಅಕ್ರಮ್, ಇವನ ಕಣ್ಣುಗಳನ್ನು ಕಟ್ಟಿ ಕರೆದುಕೊಂಡು ಹೋಗು. ಮುಂದಿನ ಕೆಲಸ ನಾನು ಮಾಡುತ್ತೇನೆ. ಮುಗಿತು ನಿನ್ನ ಜೀವನದ ಕತೆ. ರುದ್ರನಾಗ ಸೊಕ್ಕಿನ ಸಿಂಹಾಸವನೇರಿ ಕುಳಿತಿದ್ದ ಆ ಸಾರಗನಿಗೆ ತಕ್ಕ ಪಾಠ ಕಲಿಸಿದಂತೆ ಆಯ್ತು. ಸಾಗರ, ಏನು ವಾಸ? ಇಷ್ಟಕ್ಕೆ ಮುಗಿಲಿಲ್ಲ ನನ್ನ ಸೇಡಿನ ಜ್ವಾಲೆ. ಮುಂದೆ ಕವಿ ರಚಿಸುತ್ತಿರುವ ಭುಗುಲೆದ್ದ ಭೂಮಿ ಪುತ್ರೆಂಬ ನಾಟಕದಲ್ಲಿ ದೇವದಾಸನೆಂಬ ಖಳನಾಯಕನಾಗಿ ಬಂದು ಬೇತಾಳದಂತೆ ಕಾಡುವೆ. ಗಂಡು ಬ್ರಹ್ಮಾಂಡ ಎಂಬ ಗರ್ಜಿಸಿದ ಗಂಡು ಬ್ರಹ್ಮಾಂಡ ಹುಲಿ ಎಂಬ ನಾಟಕದಲ್ಲಿ ಶಿವರಾಜನೆಂಬ ಖಳನಾಯಕನಾಗಿ ಬಂದು ಶಕುನಿಯಂತೆ ಕಾಡುವೆ. ಧರ್ಮವಂತರ ಮನಿತನ ಎಂಬ ನಾಟಕದಲ್ಲಿ ಖಳನಾಯಕನಾಗಿ ಬಂದು ಈ ಭೂಮಂಡಲವನ್ನು ಅಲ್ಲಲು ಕೊಲ್ಲಲು ಮಾಡುವೆ. ರಣವಿಕ್ರಮ್, ಸಮಯಕ್ಕೆ ಸರಿಯಾಗಿ ನಮ್ಮ ಕೆಲಸ ಮುಗಿಯಿತು. ನಾವು ಇಲ್ಲಿ ನಿಂತರೆ ನಮಗೆ ಅಪಾಯ ಕಟ್ಟಿಟ್ಟ ಗೊತ್ತಿ. ನಡಿ ಹೋಗೋಣ.
ನಿಲ್ಲೋದೆ ಬೇಡ, ನಡಿ ಹೋಗೋಣ. ನಿನ್ನ ಕೈಗಳು ಯಾರು ಕಟ್ಟಿದ್ದಾರಪ್ಪ? ಏನು ನನ್ನ ಅತ್ತಿಗೆ ಸತ್ತು ಹೋಗಿರುವಳೆ? ಅತ್ತಿಗೆ 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 ನಿನ್ನ ಮೈದನ ಬಂದು ಅತ್ತಿಗೆ ಅತ್ತಿಗೆ ಎಂದು ಕೂಗುತ್ತಿದ್ದಾಳೆ. ನೋಡ ಅತ್ತಿಗೆ, ನೋಡ ನಡೆದ ಕಾಲು ನೋವಾಗಿದ್ದರೆ ಆಸ್ಪತ್ರೆಗೆ ಹೋಗೋಣ ಬಾ ಅತ್ತಿಗೆ. ನಮ್ಮೆಲ್ಲರಿಂದ ಗೋಪಿಸಿಕೊಂಡು ನಿಸರ್ಗದ ಮನೆಯಲ್ಲಿ ಮಲಗಿರುವ ದೇವರಂತ ಪತಿಯನ್ನು ಪಡೆದು ನಾನೇ ಅದೃಷ್ಟವರೆಂದು ಮಾತು ಮಾತಿಗೆ ಹೇಳುತ್ತಿದ್ದೆ. ಅದೇ ಮಾತನ್ನು ನಿನ್ನ ಮುಗುಳನಾಗಿಂದ ಮತ್ತೊಮ್ಮೆ ಹೇಳೊತ್ತಿಗೆ ಮತ್ತೊಮ್ಮೆ ಹೇಳು. ಈಗ ನನ್ನೆಲ್ಲ ಬಂದು ಕೇಳಿದರೆ ಏನೆಂದು ಉತ್ತರಿಸಲತ್ತಿಗೆ, ಏನೆಂದು ಉತ್ತರಿಸಲೇ? ರವಿ, ಇಲ್ಲಿ ನಡೆದ ಈ ಸಟ್ಟ ಕಡೆಯನ್ನು ಮುಚ್ಚಿಡಿದು ಬಿಚ್ಚಿ ಹೇಳು. You are under arrest, sir. ಇದೇನು ಪ್ರಮಾದ? ಒಮ್ಮೆದೊಮ್ಮೆಲೆ ಬೇಡುವಂದಿಗೆ ಆಗಮಿಸಿ ಅರೆಸ್ಟ್ ಎಂದು ಹೇಳುತ್ತಿರುವೆಯಲ್ಲ, ನನಗೊಂದು ಅರ್ಥವಾಗುತ್ತಿಲ್ಲ. ಆರೋಪಿ ಸ್ಥಾನದಲ್ಲಿ ನಿಂತು ಅರ್ಥವಾಗುತ್ತಿಲ್ಲ ಎಂದು ವ್ಯಕ್ತ ಮಾತನಾಡಿದ್ರು ಸಾಗರ. ನಿನ್ನ ಅತ್ತಿಗೆಯನ್ನು ನೀನೇ ಕೊಲೆ ಮಾಡಿರುವೆ ಎಂದು ನಮಗೆ ಪಕ್ಕಾ ಇನ್ಫಾರ್ಮೇಶನ್ ಬಂದಿದೆ. ಅದಕ್ಕಾಗಿಯೇ ಈ ಸಮಯಕ್ಕೆ ನಾವಿಲ್ಲಿಗೆ ಬರಬೇಕಾಯಿತು. ಇಲ್ಲ ಇನ್ಸ್ಪೆಕ್ಟರ್, ಇಲ್ಲ. ದೇವತೆ ಅಂತಿರುವ ನನ್ನ ಅತ್ತಿಗೆಯನ್ನು ನಾನು ಕೊಲೆ ಮಾಡೋದುಂಟೆ? ಯಾರ ದುಷ್ಕರ್ಮಿಗಳು ಈ ಮಗುವಿನ ಕೈ ಮತ್ತು ಕಣ್ಣುಗಳನ್ನು ಕಟ್ಟಿ ವಿಷ ಸೇವನೆ ಮಾಡಿಸಿ ಕೊಂದಾಕಿ ಹೋಗಿದ್ದಾರೆ. ನನ್ನ ಚಿಕ್ಕಪ್ಪ, ನನ್ನ ನನಗೆ ಪ್ರಜ್ಞೆ ನನ್ನ ತಾಯಿಯನ್ನು ಬಾಯಿ ಮುಚ್ಚಿ ಪಸುವೆ,
ಅತ್ತಿಗೆಯ ಮೇಲೆ ಮಾಸವಾರದ ಕೂತು ನೀನು ನಿನ್ನ ಮಾತು ನಂಬಿ ಬಿಟ್ಟು ಹೋಗುವ ಬೇಜಾತ ವ್ಯಕ್ತಿ ನಾನಲ್ಲ. ನೋಡು ಸಾಗರ, ಜೈಲಿಗೆ ಹೋಗುತ್ತೇನೆಂಬ ಭಯದಿಂದ ಬಾಯಿಗೆ ಬಂದಂತೆ ಮಗಳಿದರೆ ಇದರ ಪರಿಣಾಮ ಸರಿಯಾಗಿರುವುದಿಲ್ಲ. ಸತ್ಯವನ್ನೇ ಹೇಳುವೆ ಇನ್ಸ್ಪೆಕ್ಟರ್, ಈ ಕೊಲೆಗೂ ನನಗೂ ಯಾವ ಸಂಬಂಧವಿಲ್ಲ. ನಾನು ತೋಟದಿಂದ ಮರಳಿ ಮನೆಗೆ ಬರುವಾಗ ಇಲ್ಲಿ ನನ್ನ ಅತ್ತಿಗೆ ಶವವಾಗಿ ಬಿದ್ದಿದ್ದಳು. ಇದರಲ್ಲಿ ಎಳ್ಳು ಕಾಳಿನಷ್ಟು ನನ್ನ ತಪ್ಪು ಏನೂ ಇಲ್ಲ. ತಪ್ಪು ಮಾಡಿದವರು ತಪ್ಪೆಂದು ಯಾವತ್ತೂ ಒಪ್ಪಲಾರರು. ಕತ್ತಲ ಕೋಣೆಯ ಅಧಿಪತಿಯಾಗಿ ಅಲ್ಲಿ ಶಿಕ್ಷೆ ಅನುಭವಿಸಿದಾಗೆ ಗೊತ್ತಾಗುತ್ತದೆ ಮಾಡಿದ ತಪ್ಪಿನ ಬೆಲೆ ಏನೆಂದು. APC ಮಾತನಾಡುತ್ತಾ ನಿಂತರೆ ಕೋಣದ ಮುಂದೆ ಕಿನ್ನೂರು ಬಾರಿಸಿದಂತೆ ಮೊದಲು ಹಾಕುವಿನಿ ಬೇಡಿ. ಹೌದು ಸರ್, ಒತ್ತು ಕಳೆದಂತಲ್ಲ, ಇವನು ಸಕ್ಕ ನೆತ್ತಿಗೆ ಇರುತ್ತದೆ. ಸಾಗರ್ ನಡಿವಾಗಣ. ಕೊಡಿಸುತ್ತಿರುವರಂದಾಗ ನಾನು ಯಾವತ್ತೂ ಎದುರಲಾರೆ. ಒಂದು ಮಾತ್ರ ನಿಜ, ದಳಿಗಳಾಗುವ ಎಂದಲಾಸಿಗೆ ಕರ್ತವ್ಯವನ್ನು ಮರೆತು ಲಂಚದ ಸಾಮ್ರಾಜ್ಯವನ್ನು ನಿರ್ಮಿಸುತ್ತಿರುವ ನಿಮ್ಮಂತ ತೈಡಿಕರ ಸೊಕ್ಕನ್ನು ಅಡಗಿಸಿ ಸತ್ಯವನ್ನು ಈ ಸಮಾಜಕ್ಕೆ ಎತ್ತಿ ತೋರಿಸಿ ಇದೇ ಬೇಡಿಯನ್ನು ನಿಮ್ಮ ಕೈಗಳಿಗೆ ತೋರಿಸದಿದ್ದರೆ ಸತ್ಯವಂತರ ಮನೆತನದಲ್ಲಿ ಹುಟ್ಟಿದ ಸಾಗರ ಅಲ್ಲೆಂದು ತಿಳಿಯಿರಿ. ಹಾಕ ಬನ್ನಿ ಬೇಡಿಯನ್ನು. ನೋಡಿ ಸಾಗರ, ಲಂಚದ ಆಶೆಗಾಗಿ ಶ್ರೀಮಂತರ ಮನೆ ಕಾಯುವ ಪೊಲೀಸ್ ಇನ್ಸ್ಪೆಕ್ಟರ್ ನಾನಲ್ಲ. ಸಮಾಜಘಾತಕರಿಗೆ ಹೆದರಿ ಮಾಡಿದ ಕೊಲೆಯನ್ನು ಮುಚ್ಚಿ ಹಾಕಲು ರಾಜಕಾರಣಿಯೂ ನಾನಲ್ಲ. ಐ ಆಮ್ ಗುಡ್ ಕ್ಯಾರೆಕ್ಟರ್ ಇರೋ ಕೋನಂಡಲ್ಲಿ ಕರ್ನಾಟಕ ಪೊಲೀಸ್. APC ಮೊದಲು ಹಾಕೋನಿ ಬೇಡೇನು? ನಾನೆನ್ನ ತಮ್ಮನ ಕೈಗಳಿಗೆ ತೊಡಿಸಿದ ಕರ್ಮದ ಸಂಕೋಲೆ. ನೋಡಿ ನನಗೆ ನಾನೇ ನಂಬದಂತಾಯಿತು. ಪ್ರಮೋದ ನಿಷ್ಠವಂತ ನನ್ನ ತಮ್ಮನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಕರೆದೊಯ್ಯುತ್ತಿರುವರಲ್ಲ. ವಿಶ್ವನಾಥ, ಮೊದಲು ಈ ಕಾಕಿಗೆ ರೆಸ್ಪೆಕ್ಟ್ ಕೊಡು. ತದನಂತರ ಯಾಕೆ, ಏನು, ಹೇಗೆ ಎಂದು ವಿಚಾರಿಸುವಂತೆ. ಇವನೊಬ್ಬ ಕೊಲೆಗಾರ ತಮ್ಮ, ಇನ್ನೊಬ್ಬ ಮೊಸಳೆ ನಾಟಕ ಆಡುವ ಅಣ್ಣ. ಇಬ್ಬರು ಸೇರಿ ಪಾರಾಗಲು ಪ್ರಯತ್ನ ಪಟ್ಟರೆ ಒತ್ತಡೆಯುತ್ತೇನೆ. ಬಿ ಕೇರ್ಫುಲ್. ಯಾವ ಶಿಕ್ಷೆ ಪಟ್ಟರು ಅನುಭವಿಸಲು ನಾನು ಸಿದ್ಧರಿದ್ದೇನೆ. ಆದರೆ ಇವನು ಮಾಡಿದ ತಪ್ಪಾದರೂ ಯಾವುದು? ಇನ್ನು ನೋಡು, ಮೂಲೆ ಗುಂಪಾಗಿ ಬಿದ್ದಿದೆಯಲ್ಲ ಈ ಮೃತದೇಹ. ಈ ಮೃತದೇಹವೇ ಇವನು ಮಾಡಿದ ದೊಡ್ಡ ತಪ್ಪು. Thank you.
ಕೊಲೆ ಮಾಡಿದ ಆರೋಪಿಯನ್ನು ತಪ್ಪು ಯಾರೆಂದು ಕೇಳಿದರೆ ಯಾವ ಬಾಯಿಂದ ಉತ್ತರ ಕೊಡುತ್ತಾನೆ ವಿಶ್ವನಾಥ? ಯಾರು ಸೃಷ್ಟಿಸಿದ ಕಟ್ಟು ಕಥೆ? ನನ್ನ ತಮ್ಮ ಕೊಲೆಗಾರನಲ್ಲ. ನೋಡಿ, ನನ್ನ ಪತಿ ಆದರ್ಶ ವ್ಯಕ್ತಿ. ಅವರು ಯಾವತ್ತಿಂದ ತಪ್ಪನ್ನು ಮಾಡಲಾರ. ಅವರು ನಿರಪರಾಧಿ ಅಂತ ಹೇಳಿದುಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಕೈ ಮುಗಿದು ಬೆಳ್ಕೊತಾ ಇದ್ದೀನಿ ಅಂತ ತಪ್ಪನ್ನು ಅವರು ಮಾಡಲಾರ. ನೋಡಮ್ಮ, ನಿನ್ನ ಪತಿ ದೇವರಾಯ ಸೃಜನಶೀಲ ವ್ಯಕ್ತಿಯೇ ಇರಬಹುದು. ಕಾನೂನಿನ ದೃಷ್ಟಿಯಲ್ಲಿ ಇವನೊಬ್ಬ ಅಪರಾಧಿ. ನೀವೆಷ್ಟೇ ಕಣ್ಣೀರ ಕಡಲರಿಸಿದರೂ ಬಿಟ್ಟು ಹೋಗುವ ಎರಡು ಮಾತಲ್ಲ. ಕಾನೂನು ಯಾವುದು ಕಾನೂನು? ನೋಡು, ಕಂಡವನ್ನ ಕೊಂದು ಹಾಕಿ ಗೂಳಿಯಂತೆ ಈ ಸಮಾಜದಲ್ಲಿ ಮೆರೆದಾಡ್ತಾ ಇದ್ದಾರಲ್ಲ, ಅವರನ್ನು ಕಾನೂನು ಎಳೆದುಕೊಂಡು ಹೋಯ್ತಾ? ಹೆಣ್ಣು ಮಕ್ಕಳನ್ನು ಮಾನಭಂಗ ಮಾಡಿ ಅವರ ಶೀಲಹನ್ನ ಮಾಡಿ ಅವರನ್ನೇ ಕೊಂದು ಹಾಕಿ ಮೆರೆತಾ ಇದ್ದಾರಲ್ಲ, ಅಂತವನು ಪರಿಶೀಲನೆ ಮಾಡಿ ಅವರನ್ನು ಜೈಲಿಗೆ ಎಳ್ಕೊಂಡು ಹೋದ. ಸದ್ಗುಣ ಶೀಲವಂತವಾದ ನನ್ನ ಪತಿಗೆ ಇಲ್ಲ ಸಲ್ಲದ ಅಪರಾಧವನ್ನು ಹಾಕಿ ಅವರನ್ನು ಈ ರೀತಿ ಜೈಲಿಗೆ ಎಳೆದು ಹೋಗ್ತಾ ಇದ್ದಲ್ಲ, ಯಾವುದು ನಿಮ್ಮ ಕಾನೂನು? ಅಪರಾಧಿ ಯಾರೆಂದು ಪರಿಶೀಲನೆ ಮಾಡಿ ಆಮೇಲೆ ಎಳೆದೊಯ್ಯಿರಿ. ಸರ್, ಈ ಡೆಡ್ ಬಾಡಿ ಪಕ್ಕದಲ್ಲಿ ಯಾವುದೋ ಒಂದು ಚೀಟಿ ಇದೆ. ಆ ಖುಷಿ ನಿನಗೆ ಪರ್ಮಿಷನ್ ಕೊಟ್ಟಿದ್ದೇನೆ. ಅದರಲ್ಲಿ ಏನಿದೆ ಅಂತ ಸರಿಯಾಗಿ ಓದಿ ಹೇಳು. ಇನ್ಸ್ಪೆಕ್ಟರ್ ಸಾಹೇಬ್ರಿ, ಈ ಚೀಟಿಯ ಮೂಲಕ ತಿಳಿಸಿಬಿಡುವುದರೆಂದರೆ ನನ್ನ ಪತಿದೇವರು ನಂತರ ಮಾಲು ಹೈದರಾಬಾದ್ಗೆ ಹೋದಾಗ ದಿನನಿತ್ಯವೂ ನನ್ನ ಮೈದುನ ಕಾಮಕರಿಂದ ಕೆಂಗಟ್ಟು ನನ್ನ ಮೇಲೆ ಬಲಾತ್ಕಾರ ಅಪರಾಧ ಪ್ರಯೋಗ ಮಾಡಿದ್ದಾನೆ. ಈ ಕೆಟ್ಟ ಕಾರ್ಯ ನನ್ನ ಗಂಡನನ್ನು ಆಗಲಿ ಊರಿನ ಜನರಾಗಲಿ ಗೊತ್ತಾದರೆ ನನ್ನ ಪ್ರಾಣದ ಅಪಾಯವೆಂದು ಮರಣ ಬೆದರಿಗೆ ಹಾಕಿದ. ಈ ಪಾಪಿಯಾದರೂ ನನ್ನ ಜೀವ ಉಳಿಸಲಾರನೆಂದು ತಿಳಿದು ಮುಂಚಿತವಾಗಿ ಈ ಡೆಡ್ ನೋಟಿಸನ್ನು ನಾನೇ ಬರೆದಿಟ್ಟುಕೊಂಡಿದ್ದೇನೆ. ಈ ನನ್ನ ಸಾವಿಗೆ ಕಾರಣ ಬೇರೆ ಯಾರು ಅಲ್ಲ, ನನ್ನ ಮೈದುನ ಸಾಗರನೇ ಇದಕ್ಕೆಲ್ಲ ಕಾರಣ. ನನ್ನ ಪೂಜೆ ಪತಿ ದೇವರೇ ಇಷ್ಟೇ ಅಲ್ಲ, ಸತ್ಯ ಪತ್ರ ಮೇಲೆ ನಂಬುವುದು ಬಿಡುವುದು ನಿಮಗೆ ಬಿಟ್ಟ ವಿಷಯ. ತಾಯಿಗಿಲ್ಲದ ತಪ್ಪಲಿ ಆಗುತ್ತಿರುವ ನನ್ನ ಮಗುವಿಗೆ ತುತ್ತು ಬೆಳೆಸುವ ಭಾರ ನಿಮ್ಮ ಮೇಲಿದೆ ಜೀವಿ, ನಿಮ್ಮ ಮೇಲಿದೆ. ಎಂತ ನಿಮ್ಮ ನತ್ರ ದೃಷ್ಟಿಯಲ್ಲಿ ದೀಪ? ಇಲ್ಲ ಇನ್ಸ್ಪೆಕ್ಟರ್, ಇಲ್ಲ. ಎತ್ತ ತಾಯಂತಿರುವ ನನ್ನ ಅತ್ತಿಗೆಯನ್ನು ನಾನು ಶೀಲಗೆಳಿಸಿ ಕೊಂದು ಹಾಕುವ ಕೆಟ್ಟ ಕೂರಿ ನಾನಲ್ಲ. ಇದರಲ್ಲಿ ದುಷ್ಟರ ಕೈವಾಡವಿದೆ, ಇದರಲ್ಲಿ ಏನೋ ಮೋಸವಿದೆ. ನನ್ನ ಮನೆತನಕ್ಕೆ ಕಪ್ಪು ಚುಕ್ಕಿಯನ್ನು ಇಡಲು ಯಾರು ಅನ್ಯಾಯವಾಗಿ ಇಸೆ ಸೇವನೆ ಮಾಡಿಸಿ ಕೊಂದಾಕಿ ಹೋಗಿದ್ದಾರೆ. ಅಣ್ಣ, ನೀನಾದ್ರೂ ತಿಳಿಸಿ ಅಣ್ಣ ಪ್ರಮೋದನಿಗೆ. ಯಾವ ಬಾಯಿಂದ ಉತ್ತರಿಸಲಿ ಸಹೋದರ? ಬಾಯಿ ಮೂಕವಾಯಿತು, ಕಣ್ಣು ಕತ್ತಲಾಯಿತು. ಯಾರನ್ನು ನಂಬಲಿ, ಯಾರನ್ನು ಬಿಡಲಿ? ಯಾವ ದಿಕ್ಕು ಕಾಣದೆ ನಿಲ್ಲುವಂತಾಗಿದೆ ನನ್ನ ಸ್ಥಿತಿ. ಮಗು, ಏನಿದೆಲ್ಲ? ಏಳು ರವಿ, ಏಳು. ಅಪ್ಪ, ನಾನು ತೋಟದಿಂದ ಬರುವಾಗ ಯಾರೋ ಇದೇ ಊರಿನ ವ್ಯಕ್ತಿಗಳು ಬಂದು ನನ್ನ ಕೈಗಳನ್ನು ಕಟ್ಟಿ ತಾಯನ್ನ ಕೊಲೆ ಮಾಡಿ ಹೋದರು. ನನ್ನ ಚಿಕ್ಕಪ್ಪನ ತಪ್ಪು ಏನೂ ಇಲ್ಲ ಅಪ್ಪ, ಏನು ಇಲ್ಲ. ಕೇಳಿದ್ರ ಇನ್ಸ್ಪೆಕ್ಟರ್?
ಮಗುವಿನ ನಾಲಿಗೆಯಿಂದ ಹೊರಬಂದ ಸತ್ಯಾಂಶವನ್ನು ಈಗಲಾದರೂ ನಂಬಿ ನನ್ನ ಸಹೋದರ ಕೊಲಗಾರನಲ್ಲ ಎಂದು ಬಿಟ್ಟು ಹೋಗಿ. ಏ ವಿಶ್ವನಾಥ, ಈ ಮಗುವಿನ ಮಾತನ್ನು ಕೇಳಿಬಿಟ್ಟು ಹೋಗಲು ಬೇಜಾತರ ವ್ಯಕ್ತಿ ನಾನಲ್ಲ. APC ನಿಂತುಕೊಂಡಂತೆಲ್ಲ ಒಂದೊಂದು ಸಾಕ್ಷಿ ಹುಟ್ಟುತ್ತಿವೆ. ಮೊದಲು ಹಾಕಿವನಿ ಬೇಡಿ. ಹೌದು ಸರ್, ಒತ್ತು ಕಳೆದಂತಲ್ಲ ಇವನು ಸತ್ತು ನೆತ್ತಿಗೆ ಇರುತ್ತದೆ. ಸರ್ ನಡೆಯೋಣ. ನನ್ನ ಬಿಟ್ಟು ನೀವು ಹೋಗ್ತೀರಾ? ಇಲ್ಲ ಸ್ವಾಮಿ, ನಾನು ನಿಮ್ಮ ಜೊತೆಯಲ್ಲೇ ಬರ್ತೇನೆ. ಸಹೋದರ, ತಪ್ಪು ಯಾರದು, ಶಿಕ್ಷೆ ಯಾರಿಗೆ ಎಂದು ಬಂದೆ. ಸದ್ಗುಣವಂತನಾದ ನಿನಗೆ ಈ ಸಮಾಜ ಕೊಲೆಗಾರನೆಂದು ಬರಲು ಮಾಡಿ ತೋರಿಸುವಂತಾಯಿತೆ. ಧರ್ಮದ ಕೈಗಳಿಗೆ ಕರ್ಮದ ಸಂಪಲ್ಲ ತೊಡಿಸಿ ಕರೆದೊಯ್ಯುತ್ತಿರುವುದನ್ನು ನೋಡಿ ಸಾಯಲು ಅಥವಾ ಬದುಕಲು ತಿಳಿಯದಂತಾಯಿತು. ಅಣ್ಣ, ಅಂತ ಏನು ಕೃತ್ಯಕ್ಕೆ ಕೈ ಹಾಕಬೇಡ. ಎಲ್ಲವೂ ಇದೇ ಲೀಲೆ. ಅದರ ಆಟ ಅಂತ್ಯವಾಗುವವರೆಗೂ ನಾವು ತಾಳ್ಮೆಯಿಂದ ಇರಬೇಕು ಅಷ್ಟೇ. ಮತ್ತೆ ನನ್ನ ಪ್ರೀತಿಗೆ ಮೆಚ್ಚಿ ಹುಚ್ಚಳಾಗಿ ಬಂದ ರೋಹಿಣಿಯನ್ನು ಸರಿಯಾಗಿ ನೋಡಿಕೊ. ಬರುವೆ ರೋಹಿಣಿ, ಬರುವೆ. ಹೋಗ್ಬೇಡಿ ಸ್ವಾಮಿ, ನಾನು ನಿಮ್ ಜೊತೆ ಹೋಗಬೇಡಿ ಚಿಕ್ಕಪ್ಪ, ಹೋಗಬೇಡಿ. ವಿಶ್ವನಾಥ, ಮೇಲಾಧಿಕಾರಿಗಳ ಅನುಮತಿಯಂತೆ ಈ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡಬೇಕು. ನಾನು ಹೋಗಿ ದೂರು ದಾಖಲಿಸಿ ಡಾಕ್ಟರನ್ನು ಕಳಿಸಿಕೊಡುವೆ. ಅಲ್ಲಿವರೆಗೂ ಜಾಗೃತಿಯಿಂದ ನೋಡಿಕೊಳ್ಳಬೇಕು. ಆಯ್ತು ಸರ್.
ದೀಪ ನಾವೆಲ್ಲರೂ ಅನಾಥರಾಗಿ ಬಾಳಿರಿ ಎಂದು ನಮ್ಮನ್ನದನೆ ಶಿವನ ಸನ್ನಿಧಿಗೆ ಕರೆದಾದೆಯ. ನಮ್ಮ ಮುಂಬಾಳಿನ ಭವಿಷ್ಯವೆಲ್ಲ ಆ ವಿಧಿ ಸುರಾಂಗದ ಸಿಹಿ ಮಧ್ಯೆಗೆ ಚಿತ್ರವಾಯಿತೆ. ದೀಪ ಇದ್ದೊಬ್ಬ ಮಗನನ್ನು ಪ್ರೀತಿ ಮಮತೆಯಿಂದ ನೋಡಿಕೊಳ್ಳಲು ಯಾರಿಗೆ ಹೇಳಿ ಹೋದ ದೀಪ, ಯಾರಿಗೆ ಹೇಳಿ ಹೋದೆ? ಮಗಳು ರವಿ ತಾಯಿ ಇಲ್ಲದ ತಪ್ಪಲೆಯಾಗಿ ಜೀವಿಸಿ ಎಂದು ಬರೆದಿದೆ ಲೇಖನ. ದೇವಾ, ಸತ್ಯವಂತರನ್ನು ವಕ್ರ ದೃಷ್ಟಿಯಿಂದ ನೋಡುವ ನೀನು ದೇವರಲ್ಲ, ಕಲ್ಲಿನ ಶಿಲೆ. ನಿನ್ನಂತ ಕಟುಕ ದೇವರಿಗೆ ತಾಯಿ ಕರ್ಪೂರ ಅರ್ಪಿಸುತ್ತಿರುವ ನಮ್ಮಂತ ಮೂರ್ಖರು ಯಾರಿಲ್ಲ ದೇವ, ಯಾರಿಲ್ಲ ದೇವ. ಚನ್ನ ಮಲ್ಲಿಗ ನೋಡಿದ್ದೇನೆ ಮಾವ, ವಿದ್ವೆ ನಮ್ಮ ಬಾಳಿನಲ್ಲಿ ಎಂತ ಆಟ ಆಡುತ್ತಿದ್ದು ದೇವಿಂತರು ಅಕ್ಕದನ್ನೇ ಬಲಿ ತೆಗೆದುಕೊಂಡಿದ್ದು. ಅಕ್ಕರಿಗೋಸ್ಕರವಾಗಿ ನೀನು ಕೊರಗಿ ಈ ರೀತಿ ಸಣ್ಣಾದ್ರೆ ಮುಂದೆ ಜೀವನಗತಿ ಏನಂತ ವಿಚಾರ ಮಾಡಿದ್ರ? ಎಂದು ನನ್ನ ಹೆತ್ತ ಮಗನಿಗಿಂತ ಹೆಚ್ಚಾಗಿ ಸಾಗಿ ಸರಿವಿ ನಾನು ದೊಡ್ಡವನಾಗಿ ಬರ್ತೇನೆ. ಆದ್ರೆ ಡಾಕ್ಟರ್ ಬರೆಯುವವರೆಗೂ ನಾವು ಮಾತ್ರ ಇದನ್ನು ಪರಿಶೀಲನೆ ಮಾಡ್ಲೇಬೇಕು ಮಾವ, ಮಾಡ್ಲೇಬೇಕು. ನಡಿಯಮ್ಮ, ಎಲ್ಲ ದೈವ ಇಚ್ಛೆ ನಡಿ.